ಸರ್ ತಾವ್ಯಾಕೆ ಸರ್ ತಾವೇನು ಶಸ್ತ್ರತ್ಯಾಗ ಮಾಡ್ಬಿಟ್ಟಿದ್ದೀರಾ? ಈಗ ದಲಿತ ಸಿಎಂ ವಿಚಾರ ಬಂದಾಗ ನಿಮ್ ಪರವಾಗಿ ಕೆಲವು ಸ್ವಾಮೀಜಿಗಳು ಮುಖಂಡರುಗಳೆಲ್ಲ ಮಾತಾಡ್ತಿದ್ರು. ಈಗ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಸರ್, ಅವಕಾಶಗಳಿದೆ. ಇದೆಲ್ಲ ಕೂಡ ಹೈಕಮಾಂಡ್ ತೀರ್ಮಾನ ಮಾಡಬೇಕಪ್ಪ. ಇದೇನು ಇವತ್ತಾ ಖರ್ಗೆಯವರ ಕಾಲದಿಂದ ಆಗ್ಬೇಕಂತ ನಡೀತಾನೆ ಇದೆ. ಇದು ಹೊಸತೇನಲ್ಲ, ಇದು ಸುಸಂದರ್ಭ ಅಂತ ಸರ್. ಈಗಾದ್ರೆ ಆದಂಗೆ ಮತ್ತಿನ ಅವಕಾಶ ಸಿಗಲ್ಲ ಅಂತ ಹಾಗೇನಿಲ್ಲ. ಸಂದರ್ಭಗಳು ಮನಸ್ಸು ಮಾಡಿದ್ರೆ ಹೈಕಮಾಂಡ್ ಯಾವಾಗಾದ್ರೂ ಆಗ್ತದೆ. ಅವ್ರು ತೀರ್ಮಾನ ಮಾಡಬೇಕು. ಹೈಕಮಾಂಡ್ ಮನಸ್ಸು ಮಾಡ್ಬೇಕಂದ್ರೆ ಈ ಕಡೆ ಒಂದು ಪ್ರಯತ್ನ ಆಗ್ಬೇಕಲ್ಲ ಅಂತ ಇದೆ ಸರ್. ಅವ್ರಿಗೆಲ್ಲ ಗೊತ್ತಿದೆ. ಇಡೀ ದೇಶ ಆಡ್ತಾ ಇರೋರಿಗೆ ಅವ್ರಿಗೆ ಯಾವ ಕಾಲಕ್ಕೆ ಏನು ಮಾಡಬೇಕು ಅಂತೇಳಿ ಎಲ್ಲ ಗೊತ್ತಿದೆ. ಮಾಡೋ ತೀರ್ಮಾನದಾಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಅಧ್ಯಕ್ಷರು ಕುಂತವ್ರೆ. ಇನ್ನು ನಾವು ಹೇಳೋದೇನಿರ್ತದೆ, ಅವರೇ ತೀರ್ಮಾನ ಮಾಡಬೇಕು. 20 ವರ್ಷ ಅವರ ಪ್ರಯತ್ನ ಅದು ಸಫಲವಾಗಲಿಲ್ಲ. ಅವರು ಕಾಂಗ್ರೆಸ್ ಅಧ್ಯಕ್ಷರಾಗಿಲ್ಲಿ 80 ಸೀಟ್ ಬಂತು, ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಸರ್ಕಾರ ಮಾಡಲಿಕ್ಕೆ. ಬಹಳಷ್ಟು ಇವೆ, ಇವೆಲ್ಲ ಪಕ್ಷದ ಒಳಗಡೆ ಇರೋದನ್ನು ಹೆಚ್ಚಿಗೆ ಮಾತಾಡೋಕ್ಕಾಗಲ್ಲ. ಬಟ್ ಇದೊಂದು ನೋವಿದೆ. 25% ಸಮುದಾಯಗಳೇನಿವೆ, ಇವ್ರಿಗೆ 75% ವೋಟ್ ಕಾಂಗ್ರೆಸ್ಗೆ ಆಗ್ತದೆ. ಆದರೆ ಇವ್ರಿಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ. ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಒಟ್ಟಾರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರ್ತೇವೆ. ಮತ್ತು ಶಿಸ್ತಿನ ಸಿಪಾಯಿಗಳಾಗಿ 2008ಕ್ಕೆ ಮತ್ತೆ ಕಾಂಗ್ರೆಸ್ ಬರೋದಕ್ಕೆ, ಯಾಕಂದರೆ ಗ್ಯಾರಂಟಿ ಪ್ರೋಗ್ರಾಮ್ಗಳು ಭಾಳ ಚೆನ್ನಾಗಿ ಮಾಡಿದ್ದೀವಿ. ಜನ ಒಪ್ಕೊಂಡಿದ್ದಾರೆ. ತಳಹದಿಯಲ್ಲಿ, ಬೂತ್ ಮಟ್ಟದಲ್ಲಿ, ಹಳ್ಳಿಯಲ್ಲಿ ಅವರೆಲ್ಲರಿಗೂ ಕೂಡ ಇದು ಅವಕಾಶಗಳಾಗಿದೆ. ಆಶಾಭಾವನೆಯಿಂದಿದ್ದೀವಿ. ನಾವೆಲ್ಲ ಕೂಡ ಇವಾಗ ಮತ್ತೆ 2028 ಬರೋದು ನಮ್ಮ ದೃಷ್ಟಿಕೋನ. ಬಿಜೆಪಿಯವರು ರಾಜ್ಯದಲ್ಲಿ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಒಂದು ಟ್ವೀಟ್ ವಾರನ್ನ ಮಾಡ್ತಾ ಇರೋದು. ಇದು ಅಕಸ್ಮಾತ್ ಆಗಿದೆ, ಅದಕ್ಕೆ ಎಂಟೈರ್ ಅಧಿಕಾರಿಗಳಿಗೆ ರಕ್ಷಣೆ ಇಲ್ಲ ಅನ್ನೋದು ಅರ್ಥ ಇಲ್ಲ. ಅಚಾತುರ್ಯ ಆಗಿದೆ, ಅದನ್ನು ನಾವು ಸರಿ ಅಂತ ಹೇಳೋಕ್ಕಾಗಲಿ, ತಪ್ಪಾಗಿದೆ. ಬಟ್ ಇದು ಎಚ್ಚರಿಕೆ ಕೂಡ. ಯಾವುದೇ ಸಂದರ್ಭದಲ್ಲಿ ಒಬ್ಬ ರಾಜಕೀಯ ವ್ಯಕ್ತಿ ಯಾವ ರೀತಿ ನಡ್ಕೊಬೇಕು ಅಂತೇಳಿ ಇದೊಂದು ಎಚ್ಚರಿಕೆ ಇದೆ. ಇದಾಗಬಾರ್ದು. ಅದಕ್ಕಾಗಿ ರಾಜಕೀಯ ಬೆರೆಸೋದು ಬೇಕಾಗಿಲ್ಲ. ಅಲ್ಲಿ ಇಲ್ಲಿ ಅಂತ ಆಗಬಾರ್ದು, ಆಗಲೇ ಕೊಡಬೇಕು. ನಾವು ಒಂದು ರಾಜಕೀಯ ಮಾಡೋ ಜನ ಬಹಳ ಜವಾಬ್ದಾರಿಯಾಗಿ ಮಾತಾಡಬೇಕಂತ. ಕಿಟ್ಟೇನು ನೆಕ್ಸ್ಟ್ ಮಂತ್ ಕೊಡ್ತೀವಲ್ಲ, ಎಲ್ಲ ರೆಡಿಯಾಗಿದೆ. ಟೆಂಡರ್ ಈ ವಾರದಲ್ಲಿ ಕರಿತೀವಿ. ಟೆಂಡರ್ ಫೈನಲ್ ಹಾಕಿ 15-20 ದಿನ ಬೇಕಾಗ್ತದೆ. ಆದ ತಕ್ಷಣ ಕಿಟ್ ಕೊಡ್ತೀವಿ, ಹೇಳ್ತೀವಿ, ಇಂದಿರಾ ಕಿಟ್ ಅಂತ ಕೊಡ್ತೀವಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ತ್ವರಿತವಾಗಿ ಇದು ಜನವರಿಯಲ್ಲೇ ಕೊಡಿ ಅಂತ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟರು. ಆದರೆ ನಾವು ಪ್ರೋಸೆಸ್ಸು ಅದೆಲ್ಲ ಟೆಂಡರು ಇವಕ್ಕೆಲ್ಲ ಟೈಮ್ ತಗೊಂಡಿದ್ದೆ. ಅದರಿಂದ ನೆಕ್ಸ್ಟ್ ಮಂತ್ ಕೊಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಎಲ್ರಿಗೂ ಶುಭವಾಗಲಿ. ಸಂಕ್ರಾಂತಿ ಹಬ್ಬದ ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.